ನ್ಯೂಸ್ ಎಕ್ಸ್‌ಪ್ರೆಸ್ R6ಗೆ ಸ್ವಾಗತ. ನಾನು ನಿಶಾ. ಬೆಂಗಳೂರು ಮತ್ತೆ ಲಾಕ್ ಆಗುತ್ತಾ? ಟಫ್ ರೂಲ್ಸ್ ಫಿಕ್ಸಾ? ಲಾಕ್ಡೌನ್ ಬಗ್ಗೆ ಸಚಿವರ ಮಧ್ಯದಲ್ಲೇ ಸಮನ್ವಯತೆ ಇಲ್ವಾ? ಚಿತಾಗಾರ ಬಳಿ ಆಂಬ್ಯುಲೆನ್ಸ್ ಮಾಫಿಯಾದ ವಸೂಲಿ ಹೇಗಿದೆ? ಲಸಿಕೆ ಹಾಕಿಸಿಕೊಳ್ಳಿ ಎಂದ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ಯಾರು? ಇದೆಲ್ಲವನ್ನ ನೋಡೋಣ. ಕೊರೋನಾ ಸುನಾಮಿಗೆ ತತ್ತರಿಸಿರೋ ಬೆಂಗಳೂರು ಲಾಕ್ ಆಗುತ್ತಾ? ಥಿಯೇಟರ್, ಮಾಲ್ಗಳಿಗೆ ಬೀಳುತ್ತಾ ಬೀಗ? ಬಾರ್, ರೆಸ್ಟೋರೆಂಟ್, ಹೋಟೆಲ್, ಪಬ್ಗಳ ಕಥೆ ಏನು? ಇದೆಲ್ಲವನ್ನ ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿಗೆ ವಿಶೇಷ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರು ಕೊರೋನಾ ಕೇಂದ್ರ ಬಿಂದುವಾಗಿದ್ದು ಬೇರೆ ಜಿಲ್ಲೆಗಳಿಗಿಂತ ಬೆಂಗಳೂರಿಗೆ ವಿಶೇಷ ಆದ್ಯತೆಯನ್ನ ನೀಡುತ್ತೇವೆ. ನಾಳಿನ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ನಿರ್ಧಾರ ಮಾಡ್ತೀವಿ ಅಂತ ಸುಧಾಕರ್ ತಿಳಿಸಿದ್ದಾರೆ. ಕೊರೋನಾ ಸುಳಿಯಲ್ಲಿ ಸಿಲುಕಿರೋ ಬೆಂಗಳೂರಿನ ಬಗ್ಗೆ ಸಚಿವರೇ ಆಘಾತಕಾರಿ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಸ್ಥಿತಿ ಕೈಮೀರಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಗಿ ಕ್ರಮ ಕೈಗೊಳ್ಳದೇ ಇದ್ರೆ ಕಷ್ಟವಾಗುತ್ತೆ ಅಂತ, ನರಕ ಸ್ಥಿತಿ ಆಗುವಂತಹ ಪರಿಸ್ಥಿತಿಯನ್ನ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಅಬ್ಬರಿಸಿ ಬೊಬ್ಬಿರುತ್ತಾರೋ ಬೆಂಗಳೂರಿನಲ್ಲಿ ಬಿಗಿ ಕ್ರಮಗಳು ಜಾರಿಯಾಗೋದು ಪಕ್ಕಾ ಆಗಿದೆ. ಬೆಂಗಳೂರು ನಗರದಲ್ಲಿ ವಿಶೇಷ ಕಠಿಣ ಕ್ರಮ ಅನಿವಾರ್ಯವಾಗಿದ್ದು, ಇಲ್ಲದೆ ಹೋದ್ರೆ ಮತ್ತಷ್ಟು ಸಮಸ್ಯೆ ಆಗತ್ತೆ ಅಂತ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಅಲ್ಲದೆ ನಾಳಿನ ಸಭೆಯಲ್ಲಿ ಚರ್ಚೆ ಮಾಡಿ ಕಠಿಣ ನಿರ್ಧಾರ ಪ್ರಕಟ ಮಾಡೋದಾಗಿ ಸಚಿವರು ತಿಳಿಸಿದ್ದಾರೆ. ಕೊರೋನಾ ಆರ್ಭಟದಿಂದ ತತ್ತರಿಸಿರೋ ಬೆಂಗಳೂರಿನ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ನಾಳೆ ಮುಖ್ಯಮಂತ್ರಿ ಬಿಎಸ್ವೈ ನೇತೃತ್ವದಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದ್ದು, ಬೆಂಗಳೂರಿಗೆ ಸಂಬಂಧಿಸಿದ ಶಾಸಕರು, ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಬೆಂಗಳೂರಿಗೆ ಸಂಬಂಧಿಸಿದ ಕಠಿಣ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಿದ್ದು, ನಿರ್ಧಾರ ಕೈಗೊಳ್ಳಲಿದ್ದಾರೆ. ಬೆಂಗಳೂರು ಲಾಕ್ಗೆ ಸಿಎಂ ಬಿಎಸ್ವೈ ನಾಳಿನ ಮುಹೂರ್ತ ಇಟ್ಟಿದ್ದು, ಜನದಟ್ಟಣೆ ಇರುವ ಸ್ಥಳಗಳಿಗೆ ಸೆಕ್ಷನ್ 144 ಜಾರಿಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಸದ್ಯ ರಾತ್ರಿ 11 ಗಂಟೆಗೆ ಶುರುವಾಗುವ ನೈಟ್ ಕರ್ಫ್ಯೂ ರಾತ್ರಿ 8ರಿಂದಲೇ ಜಾರಿಯಾಗುತ್ತೆ ಎನ್ನಲಾಗಿದ್ದು, ಸೋಮವಾರದಿಂದಲೇ ಬೆಂಗಳೂರಿನ ಥಿಯೇಟರ್ಗಳು, ಮಾಲ್, ಬಾರ್, ಪಬ್ಗಳು ಕಂಪ್ಲೀಟ್ ಆಗಿ ಲಾಕ್ ಆಗುವ ಸಾಧ್ಯತೆ ಇದ್ದು, ಸೆಕ್ಷನ್ 144 ಜಾರಿ ಮೂಲಕ ಜನರ ಓಡಾಟಕ್ಕೆ ಬ್ರೇಕ್ ಹಾಕಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಲಾಕ್ ಆದ್ರೆ ಅಗತ್ಯ ಸೇವೆಗಳು ಎಂದಿನಂತೆ ಸಾರ್ವಜನಿಕರಿಗೆ ಲಭ್ಯವಿರಲಿದೆ. ಅಗತ್ಯ ಸೇವೆಯಡಿ ದಿನಸಿ ಅಂಗಡಿ ಬರೋದ್ರಿಂದ ಅದು ಬಂದ್ ಆಗೋದಿಲ್ಲ. ಮೆಡಿಕಲ್ ಸ್ಟೋರ್ ಓಪನ್ ಇರಲಿದ್ದು, ಹಣ್ಣು, ತರಕಾರಿ, ಹಾಲು ಖರೀದಿಗೂ ಯಾವುದೇ ಅಡ್ಡಿ ಇರೋದಿಲ್ಲ. ತರಕಾರಿ ಮಾರ್ಕೆಟ್ಗಳಲ್ಲಿ ಯಥಾಪ್ರಕಾರ ವ್ಯಾಪಾರ ವಹಿವಾಟು ನಡೆಯಲಿದ್ದು, ಕೊರೋನಾ ನಿಯಮ ಪಾಲನೆಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಲಿದ್ದಾರೆ. ಅಲ್ಲದೆ ಎಂದಿನಂತೆ ಫುಡ್ ಡೆಲಿವರಿಗೆ ಸರ್ಕಾರ ಅವಕಾಶ ನೀಡುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಕೊರೋನಾ ಟೆನ್ಷನ್ ಹೆಚ್ಚಾಗ್ತಾ ಇದ್ದು, ಸೋಂಕನ್ನ ನಿಯಂತ್ರಿಸೋಕೆ ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಮಹತ್ವದ ಶಿಫಾರಸು ಮಾಡಿದೆ. ರಾತ್ರಿ 8ರಿಂದ ಬೆಳಗ್ಗೆ 6ರವರೆಗೆ ನೈಟ್ ಕರ್ಫ್ಯೂ ಜಾರಿ ಮಾಡೋಕೆ ತಿಳಿಸಿದ್ದು, ವೆಂಟಿಲೇಟರ್ ಸೇರಿದಂತೆ ಬೆಡ್ಗಳ ವ್ಯವಸ್ಥೆಯನ್ನ ಹೆಚ್ಚಿಸಬೇಕು. ಆಕ್ಸಿಜನ್ ಕೊರತೆ ಉಂಟಾಗದಂತೆ ತೀವ್ರ ನಿಗಾ ಇಡಬೇಕು. ರಾಜ್ಯಾದ್ಯಂತ ಸೆಕ್ಷನ್ 144 ಜಾರಿ ಮಾಡೋಕೆ ಶಿಫಾರಸು ಮಾಡಿದ್ದಾರೆ ಎನ್ನಲಾಗಿದೆ. ಸೋಮವಾರದಿಂದ ರಾಜಧಾನಿ ಬೆಂಗಳೂರಿಗೆ ಲಾಕ್ಡೌನ್ ಶಾಕ್ ಕಾದಿರೋ ಸಾಧ್ಯತೆ ಇದ್ದು, ಲಾಕ್ಡೌನ್ ಮಾಡಿದ್ರೆ ಎಷ್ಟು ದಿನ ಲಾಕ್ ಅನ್ನೋದು ಕುತೂಹಲ ಮೂಡಿಸಿದೆ. ಕೊರೋನಾದಿಂದಾಗಿ ಸಾವಿನೂರಾಗಿ ಬದಲಾಗಿರೋ ಬೆಂಗಳೂರು ಕಂಪ್ಲೀಟ್ ಆಗಿ ಲಾಕ್ ಆಗುತ್ತೆ ಎನ್ನಲಾಗಿದ್ದು, ಬೆಂಗಳೂರು ಜನ 8 ದಿನ, 10 ದಿನ ಅಥವಾ 15 ದಿನಗಳ ಕಾಲ ಅಜ್ಞಾತವಾಸ ಅನುಭವಿಸೋದು ಪಕ್ಕಾ ಆಗಿದೆ. ನಾಳೆಯಿಂದ ಬೆಂಗಳೂರಿನ ಎಂಟ್ರಿ, ಎಕ್ಸಿಟ್ ಎರಡೂ ಕ್ಲೋಸ್ ಆಗುವ ಸಾಧ್ಯತೆಗಳಿವೆ. ಕೊರೋನಾ ನಿಯಂತ್ರಣಕ್ಕೆ ಕಠಿಣ ನಿಯಮಗಳನ್ನು ಕೈಗೊಳ್ಳಲಿದ್ದು, ಬೆಂಗಳೂರಿನಿಂದ ಬೇರೆ ಜಿಲ್ಲೆಗೆ ಹೋಗುವುದು, ಬೇರೆ ಜಿಲ್ಲೆಯವರು ಬೆಂಗಳೂರಿಗೆ ಕಾಲಿಡದಂತೆ ನಿರ್ಬಂಧ ವಿಧಿಸಲಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನ 4 ದಿಕ್ಕುಗಳಿಗೆ ನಾಳೆ ಬೀಗ ಬೀಳುವ ಸಾಧ್ಯತೆ ಇದೆ. ರಾಜಧಾನಿ ಲಾಕ್ ಬಗ್ಗೆ ಸಚಿವರಲ್ಲೇ ಇಲ್ವಾ ಸಮನ್ವಯತೆ? ಬಿಗಿ ನಿಯಮಗಳ ಬಗ್ಗೆ ಇನ್ನೂ ಹಗ್ಗಜಗ್ಗಾಟ ಮುಂದುವರೆದಿದ್ದೇಕೆ? ಲಾಕ್ಡೌನ್ ಮಾಡೋಣ ಅಂತಿದ್ಯಾರು, ಬೇಡ ಅಂತ ಪಟ್ಟು ಹಿಡಿದಿದ್ಯಾರು? ಇದೆಲ್ಲವನ್ನ ನೋಡೋಣ ಕೊರೋನಾ ಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬೆಂಗಳೂರಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗ್ತಿದ್ದಂತೆ ಹಿರಿಯ ಸಚಿವರು ಮ್ಯಾರಥಾನ್ ಮೀಟಿಂಗ್ ನಡೆಸುತ್ತಿದ್ದಾರೆ. ಕಳೆದೊಂದು ವಾರದಿಂದ ಸರಣಿ ಸಭೆಗಳನ್ನ ನಡೆಸುತ್ತಿರುವ ಸಚಿವರು ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಇಂದು ಮತ್ತೊಂದು ಸಭೆ ನಡೆಸಿದ್ರು. ಕಂದಾಯ ಸಚಿವ ಆರ್ ಅಶೋಕ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ದು, ಗೃಹ ಸಚಿವ ಬೊಮ್ಮಾಯಿ, ಆರೋಗ್ಯ ಸಚಿವ ಸುಧಾಕರ್, ಬಿಬಿಎಂಪಿ ಆಯುಕ್ತರು ಭಾಗಿಯಾಗಿದ್ರು. ನಾಳಿನ ಸಭೆಯಲ್ಲಿ ಕೈಗೊಳ್ಳಬಹುದಾದ ರೂಲ್ಸ್ ಬಗ್ಗೆ ಚರ್ಚಿಸಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾಗೆ ಬ್ರೇಕ್ ಹಾಕಲು ಲಾಕ್ಡೌನ್ ಬಿಟ್ಟು ಅನ್ಯ ಮಾರ್ಗದ ಬಗ್ಗೆ ಅಧಿಕಾರಿಗಳ ಜೊತೆ ಸಚಿವರು ಚರ್ಚೆ ನಡೆಸಿದ್ದಾರೆ. ಮೈಕ್ರೋ ಕಂಟೈನ್ಮೆಂಟ್ ಝೋನ್, ಜನ ಸೇರುವ ಸ್ಥಳಗಳಲ್ಲಿ 144 ಸೆಕ್ಷನ್ ಜಾರಿ, ಧಾರ್ಮಿಕ ಸಭೆ ಸಮಾರಂಭಕ್ಕೆ ಸಂಪೂರ್ಣ ಬ್ರೇಕ್ ಹಾಕಬೇಕು ಎಂದು ಅಧಿಕಾರಿಗಳು ಸಚಿವರಿಗೆ ಸಲಹೆ ನೀಡಿದ್ದಾರೆ. ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ನಾಳೆಯಿಂದ ಬೆಂಗಳೂರಲ್ಲಿ ಲಾಕ್ಡೌನ್ ಜಾರಿಯಾಗುವ ಸಾಧ್ಯತೆಗಳಿವೆ. ಆದರೆ ಲಾಕ್ಡೌನ್ಗೆ ಕಂದಾಯ ಸಚಿವ ಆರ್ ಅಶೋಕ್ ವಿರೋಧಿಸಿದ್ದಾರೆ. ಆರೋಗ್ಯ ಇಲಾಖೆ ಲಾಕ್ಡೌನ್ ಮಾಡಬೇಕು ಅಂತ ಹೇಳ್ತಿದೆ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಲಾಕ್ಡೌನ್ನಿಂದ ಆರ್ಥಿಕ ಚಟುವಟಿಕೆ ಮತ್ತಷ್ಟು ಪಾತಾಳಕ್ಕೆ ಕುಸಿಯುತ್ತಿದೆ. ಲಾಕ್ಡೌನ್ ಮಾಡದೆ ಕೆಲ ಕಠಿಣ ರೂಲ್ಸ್ ಜಾರಿಗೆ ತರಲು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮಾಡಲ್ಲ, ಕಟ್ಟುನಿಟ್ಟಿನ ಕ್ರಮಕ್ಕೆ ತೀರ್ಮಾನ ಮಾಡಿರುವುದಾಗಿ ಸಚಿವರ ಸಭೆ ನಂತರ ಕಂದಾಯ ಸಚಿವ ಅಶೋಕ್ ಸ್ಪಷ್ಟನೆ ನೀಡಿದ್ದಾರೆ. ಮಂಗಳವಾರ ಸಿಎಂ ಬಿಎಸ್ವೈ ಆದೇಶ ಹೊರಡಿಸುತ್ತಾರೆ. ಸರ್ಕಾರಕ್ಕೂ ಕಠಿಣ ಕ್ರಮ ಕೈಗೊಳ್ಳಲು ಒಲವಿದೆ ಎಂದಿರೋ ಅಶೋಕ್, ಕಳೆದ ಬಾರಿ ಲಾಕ್ಡೌನ್ನಿಂದ ಬಹಳ ಸಂಕಷ್ಟವಾಗಿತ್ತು. ಜನರ ಜೀವನ ಎರಡನ್ನೂ ಸರ್ಕಾರ ಗಮನಿಸಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಕೊರೋನಾ ಸೋಂಕು ಅಬ್ಬರಿಸುತ್ತಿದ್ದು, ಮುಂದೆ ಪರಿಸ್ಥಿತಿ ಇನ್ನಷ್ಟು ಕಠೋರವಾಗಿರಲಿದೆ. ಈ ಬಗ್ಗೆ ಸ್ವತಃ ಸಚಿವರೇ ಸುಳಿವು ನೀಡಿದ್ದಾರೆ. ಮುಂದಿನ 2 ತಿಂಗಳು ಬಹಳ ಕಠಿಣ ಪರಿಸ್ಥಿತಿ ಇರುತ್ತದೆ. ನಾವು ಕೊರೋನಾ ಜೊತೆ ಬದುಕೋದು ಅನಿವಾರ್ಯವಾಗಿದೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಓರ್ವ ಸೋಂಕಿತ 200 ಜನರಿಗೆ ಸೋಂಕು ಹರಡಬಹುದು. ಹಾಗಾಗಿ ಜನರು ಸರ್ಕಾರದ ಮಾರ್ಗಸೂಚಿ ಪಾಲಿಸಬೇಕು ಅಂತ ಕೈಮುಗಿದು ಅಶೋಕ್ ಮನವಿ ಮಾಡಿದ್ದಾರೆ. ಕ್ರೂರಿ ಕೊರೋನಾ ಮರಣ ಮೃದಂಗ ಬಾರಿಸುತ್ತಿದ್ದು, ಚಿತಾಗಾರಗಳಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಹೆಣಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಆರ್ ಅಶೋಕ್, ಒಂದೇ ಬಾರಿಗೆ ಶವಗಳನ್ನು ನೀಡುವುದರಿಂದ ಸಮಸ್ಯೆ ಆಗ್ತಿದೆ. ಹೀಗಾಗಿ ಮುಂಜಾನೆಯಿಂದಲೇ ಶವಗಳ ಹಸ್ತಾಂತರ ಮಾಡಲು ಕ್ರಮ ಕೈಗೊಂಡಿದ್ದು, ಈಗಾಗಲೇ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿದ್ದೇವೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ಬೆಂಗಳೂರು ಪರಿಸ್ಥಿತಿ ಸ್ಥಿತಿಗತಿ ಬಗ್ಗೆ ಚರ್ಚೆ ಮಾಡಲಾಯಿತು ಅಂತ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಹೇಳಿದ್ದಾರೆ. ಗೃಹ ಇಲಾಖೆಯಿಂದಲೂ ಅಗತ್ಯ ಮಾಹಿತಿ ಪಡೆಯಲಾಗಿದ್ದು, ನಾಳೆ ಸಂಸದರು, ಶಾಸಕರ ಜೊತೆ ಸಮಗ್ರವಾಗಿ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುತ್ತೇವೆ. ಆದರೆ ಅಂತಿಮವಾಗಿ ಸಿಎಂ ಯಡಿಯೂರಪ್ಪ ನಿರ್ದೇಶನ ಮುಖ್ಯವಾಗಿದ್ದು, ತಾಂತ್ರಿಕ ಸಲಹಾ ಸಮಿತಿ ಸಲಹೆ, ನಿರ್ದೇಶನ ಪಾಲಿಸುತ್ತೇವೆ ಎಂದು ಸುಧಾಕರ್ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಸಚಿವರ ಮಧ್ಯೆ ಹೊಂದಾಣಿಕೆಯ ಕೊರತೆ ಇರುವುದು ಜಗಜ್ಜಾಹೀರಾಗಿದೆ. ಖುದ್ದು ಆರೋಗ್ಯ ಇಲಾಖೆಯೇ ಲಾಕ್ಡೌನ್ ಪರ ಒಲವು ತೋರಿಸಿದ್ದು, ತಾಂತ್ರಿಕ ಸಲಹಾ ಸಮಿತಿ ಕೂಡ ಲಾಕ್ಡೌನ್ ರೀತಿ ಸಲಹೆ ಕೊಟ್ಟಿದೆ. ಅಲ್ಲದೆ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ತಜ್ಞರ ಸಲಹೆ ಯಥಾವತ್ ಜಾರಿ ಅಂತಿದ್ದಾರೆ. ಆದರೆ ಕಂದಾಯ ಸಚಿವ ಆರ್ ಅಶೋಕ್ ಲಾಕ್ಡೌನ್ ಇಲ್ಲ ಅಂತಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಬೆಂಗಳೂರಲ್ಲಿ ಕಠಿಣ ನಿಯಮಗಳನ್ನು ಜಾರಿಗೊಳಿಸುವ ಸಾಧ್ಯತೆ ಇದೆ. ಆದರೆ ಲಾಕ್ಡೌನ್ ಮಾಡಿದ್ರೂ ಕೊರೋನಾ ತಡೆಗಟ್ಟೋಕೆ ಸಾಧ್ಯವಿಲ್ಲ. ನೈಟ್ ಕರ್ಫ್ಯೂನಿಂದ ಸೋಂಕು ಸ್ಟಾಪ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಎಲ್ಲರೂ ತಮ್ಮ ಒಡನಾಟ ಕಡಿಮೆ ಮಾಡಬೇಕು. ಬೆಂಗಳೂರಿನಲ್ಲಿ ಹೊಸ ಕೋವಿಡ್ ಸೆಂಟರ್ಗಳನ್ನು ನಿರ್ಮಿಸುತ್ತೇವೆ ಅಂತ ತಿಳಿಸಿದ್ದಾರೆ. ಖಾಸಗಿ ಆಸ್ಪತ್ರೆಗಳ ಬೆಡ್ ಲಭ್ಯತೆ ಬಗ್ಗೆ ಸಚಿವರಿಗೆ ಮಾಹಿತಿ ಇಲ್ವಾ? ಚಿತಾಗಾರಗಳಲ್ಲಿ ಶವ ಸಂಸ್ಕಾರಕ್ಕೆ ಪರಿಪಾಟಲು ಪಟ್ಟಿದ್ದೇಗೆ? ಆಂಬ್ಯುಲೆನ್ಸ್ ಮಾಫಿಯಾದ ವಸೂಲಿ ದಂಧೆ ಹೇಗಿದೆ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ಸಾವಿನೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಲಭ್ಯತೆ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ದಿನಕ್ಕೊಂದು ಹೇಳಿಕೆ ನೀಡುತ್ತಿದ್ದಾರೆ. ಮಾಜಿ ಸಿಎಂ ಎಚ್ಡಿಕೆ ಬೆಡ್ ಸಿಗಲಿಲ್ಲ ಅಂತ ಆರೋಪಿಸಿದಾಗ ಮಾತನಾಡಿದ್ದ ಸುಧಾಕರ್, ಬೆಡ್ ಸಮಸ್ಯೆ ಇಲ್ಲ ಅಂದಿದ್ರು. ಆದ್ರಿಂದು ಖಾಸಗಿ ಆಸ್ಪತ್ರೆಗಳು ಬೆಡ್ ನೀಡೋದ್ರಲ್ಲಿ ಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಿತಾಗಾರಗಳ ಬಳಿಯೇ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಆದೇಶಕ್ಕೂ ಡೋಂಟ್ ಕೇರ್ ಎಂದಿದ್ದು, ಅಂತ್ಯ ಸಂಸ್ಕಾರದ ವೇಳೆ ಕುಟುಂಬಸ್ಥರು ಗುಂಪು ಸೇರ್ತಿದ್ದಾರೆ. ಆಯುಕ್ತರು ಮೇಡಿ ಅಗ್ರಹಾರದ ಚಿತಾಗಾರಕ್ಕೆ ಭೇಟಿ ನೀಡಿದ್ದಾಗ ನಾಮಕಾವಸ್ಥೆಗೆ ಬಂದಿದ್ದ ಪಾಲಿಕೆ ಅಧಿಕಾರಿಗಳು, ಮಾರ್ಷಲ್ಗಳು ಆಯುಕ್ತರು ಹೋದ ಬಳಿಕ ಕಣ್ಮರೆಯಾಗಿದ್ದರು. ಅಲ್ಲದೆ ಗೌರವ್ ಗುಪ್ತಾ ಹಾಜರಿ ವೇಳೆ ಪಿಪಿಇ ಕಿಟ್ ಧರಿಸಿ ಕೆಲಸ ಮಾಡ್ತಾ ಇದ್ದ ಚಿತಾಗಾರ ಸಿಬ್ಬಂದಿ ಸಹ ಕಿಟ್ ಅನ್ನ ಕಿತ್ತೊಗೆದು ಅಂತ್ಯ ಸಂಸ್ಕಾರವನ್ನ ಮಾಡ್ತಿದ್ದಾರೆ.
ಬೆಡ್, ಆಕ್ಸಿಜನ್, ಐಸಿಯು ಸಿಗದೆ ಸೋಂಕಿತರು ನರಳಾಡ್ತಾ ಇದ್ರೆ ಇತ್ತ ಶವ ಸಂಸ್ಕಾರಕ್ಕೆ ಕುಟುಂಬಸ್ಥರು ಪರದಾಡ್ತಿದ್ದಾರೆ. ಸಾಲು ಸಾಲಾಗಿ ನಿಂತಿದ್ದ ಆಂಬ್ಯುಲೆನ್ಸ್ ಕ್ಯೂ ನೋಡಿ ಬೆಚ್ಚಿ ಬಿದ್ದಿದ್ದ ಕುಟುಂಬಸ್ಥರು ವಾಪಸ್ಸಾದ ಘಟನೆ ಮೇಡಿ ಅಗ್ರಹಾರ ಬಳಿಯ ವಿದ್ಯುತ್ ಚಿತಾಗಾರದಲ್ಲಿ ನಡೆದಿದೆ. ಬಗಲಗುಂಟೆಯಿಂದ ಪೀಣ್ಯ ಚಿತಾಗಾರದ ಬಳಿಕ ಮೇಡಿ ಅಗ್ರಹಾರದ ಚಿತಾಗಾರಕ್ಕೆ ಕೋವಿಡ್ ಮೃತದೇಹವನ್ನ ತಂದಿದ್ದ ಸಂಬಂಧಿಕರು 10ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳ ಸಾಲು ನೋಡಿ ವಾಪಸ್ ತೆರಳಿದ್ದಾರೆ. ಬನಶಂಕರಿ ಚಿತಾಗಾರಕ್ಕೆ ಕೋವಿಡ್ ಶವಗಳ ಸಾಲೆ ಬರ್ತಾ ಇದ್ದು ತಂದೆಯನ್ನ ಕಳ್ಕೊಂಡು ಪುತ್ರ ಕಣ್ಣೀರು ಸುರಿಸಿದ್ದಾನೆ. ವ್ಯಾಕ್ಸಿನ್ ಪಡೆದ್ರೂ ಯಾಕೆ ಹೀಗಾಯ್ತೋ ಗೊತ್ತಾಗ್ತಾ ಇಲ್ಲ ಅಂತ ತಂದೆಯ ಅಂತ್ಯಕ್ರಿಯೆ ಬಳಿಕ ಅಭಿ ಎಂಬಾತ ಅಳಲನ್ನ ತೋಡ್ಕೊಂಡಿದ್ದಾನೆ. ವ್ಯಾಕ್ಸಿನ್ ಕೊಟ್ರೂ ತಂದೆಯನ್ನ ಉಳಿಸ್ಕೊಳ್ಳೋಕೆ ಆಗಿಲ್ಲ, ವ್ಯಾಕ್ಸಿನ್ ಪಡೆದ್ರೂ ತಂದೆ ಸಾವನ್ನಪ್ಪಿದ್ರು ಅಂತ ಅಭಿ ಹೇಳಿದ್ದಾರೆ. ಸಚಿವರು ಎಚ್ಚರಿಸಿದ್ರು, ಆಂಬ್ಯುಲೆನ್ಸ್ ಮಾಫಿಯಾದ ವಸೂಲಿ ಮಾತ್ರ ನಿಂತಿಲ್ಲ. ಆಸ್ಪತ್ರೆಯಿಂದ ಚಿತಾಗಾರಕ್ಕೆ ಮೃತದೇಹ ಸಾಗಿಸೋದಕ್ಕೂ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಆಸ್ಪತ್ರೆಯಿಂದ ಚಿತಾಗಾರಕ್ಕೆ ಬರುವಂತಷ್ಟರಲ್ಲೇ 20 ರಿಂದ 25 ಸಾವಿರ ಖರ್ಚಾಗಿದ್ದು ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ 5,000 ರೂಪಾಯಿ ವಸೂಲಿ ಮಾಡಿದ್ದಾರೆ. ಹೀಗಾಗಿ ವಿಧಿ ಇಲ್ಲದೆ ಕೇಳಿದಷ್ಟು ಹಣ ಕೊಟ್ಟು ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ವಿ ಅಂತ ಯಲಹಂಕದ ಮೇಡಿ ಅಗ್ರಹಾರ ವಿದ್ಯುತ್ ಚಿತಾಗಾರದಲ್ಲಿ ಮೃತನ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕ್ರೂರಿ ಕೊರೋನಾದಿಂದ ಬಾಂಧವ್ಯಗಳಿಗೆ ಬೆಲೆನೇ ಇಲ್ಲದಂತಾಗಿದೆ. ಬೆಂಗಳೂರಿನ ಶವಾಗಾರಗಳಲ್ಲಿ ಶವಗಳು ಅನಾಥವಾಗಿ ಬಿದ್ದಿದ್ದು ತಮ್ಮವರ ಮೃತದೇಹವನ್ನ ಪಡೆಯೋದಕ್ಕೂ ಕುಟುಂಬಸ್ಥರು ಹಿಂದೇಟಾಗ್ತಿದ್ದಾರೆ. ಏಪ್ರಿಲ್ 5ರಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೋಂಕಿತ ಮೃತಪಟ್ಟಿದ್ದು ಈವರೆಗೂ ಮೃತದೇಹವನ್ನ ಪಡೆಯೋದಕ್ಕೆ ಕುಟುಂಬಸ್ಥರು ಬಂದಿಲ್ಲ. ರೋಗಿ ಜೀವಂತವಾಗಿದ್ದಾಗ ಆನ್ ಆಗಿದ್ದ ಕುಟುಂಬ ಸದಸ್ಯರ ಫೋನ್ ಮೃತಪಟ್ಟ ಸುದ್ದಿ ತಿಳಿತಾ ಇದ್ದ ಹಾಗೆ ಸ್ವಿಚ್ ಆಫ್ ಆಗಿದೆ. ಕೊರೋನಾ ಸೋಂಕಿನ ಅಬ್ಬರದ ಮಧ್ಯೆಯೂ ಜನರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಸೋಂಕಿತರು ಸಾವನ್ನಪ್ಪಿದ್ರೂ ಕ್ಯಾರೆ ಅನ್ನದ ಕುಟುಂಬಸ್ಥರು ಮೃತದೇಹವನ್ನ ಹತ್ತಿರದಿಂದ ನೋಡ್ತಿದ್ದಾರೆ. ಪ್ಯಾಕ್ ಮಾಡಿರುವ ಮೃತದೇಹವನ್ನ ಓಪನ್ ಮಾಡಿ ಬಾಯಿಗೆ ಅಕ್ಕಿ ಕಾಳು ಹಾಕ್ತಾ ಇದ್ದು ಸೋಂಕಿನ ತೀವ್ರತೆಯ ನಡುವೆಯೂ ಕುಟುಂಬಸ್ಥರು ಡೋಂಟ್ ಕೇರ್ ಎನ್ನುತ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ಸಾವಿನ ಕೇಕೆ ಹಾಕ್ತಾ ಇದ್ದು ಸಂಬಂಧಿಕರು ತಮ್ಮವರನ್ನ ಕಳ್ಕೊಂಡು ಕಣ್ಣೀರ್ ಸುರಿಸ್ತಾ ಇದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆ ವಿರುದ್ಧ ಮಹಿಳೆ ಕಿಡಿಕಾರಿದ್ದು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂದ್ರೂ ಡಿಸ್ಚಾರ್ಜ್ ಮಾಡಲಿಲ್ಲ ಅಂತ ಆರೋಪಿಸಿದ್ದಾರೆ. 5 ದಿನಗಳ ಹಿಂದೆ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಾಗಿದ್ದ 50 ವರ್ಷದ ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಸರ್ಕಾರ ಏನೂ ಸಿದ್ಧತೆ ಮಾಡಿಕೊಳ್ಳದೆ ಸಬೂಬು ಹೇಳ್ತಾ ಇದೆ ಅಷ್ಟೇ ಅಂತ ಸುಮತಿ ಎಂಬಾಕೆ ಕಣ್ಣೀರ್ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸೋಂಕಿತ ಮೃತಪಟ್ಟರೂ ಮಾಹಿತಿ ಇಲ್ಲ. ಬಿಬಿಎಂಪಿಗೆ ಮಾಹಿತಿ ಇಲ್ಲದಂತಾಗಿದೆ. ವಿಜಯನಗರದ ಮಾರೇನಹಳ್ಳಿಯಲ್ಲಿ ಸೋಂಕಿತ ಮೃತಪಟ್ಟಿದ್ದು ಕುಟುಂಬಸ್ಥರು ಇಡೀ ರಾತ್ರಿ ಆಟೋದಲ್ಲಿ ಶವವಿಟ್ಟು ಕಾದಿದ್ದಾರೆ. ಬಿಬಿಎಂಪಿಯ ಯಾವ ಅಧಿಕಾರಿಗಳು ಬರದೇ ಇದ್ದಿದ್ದರಿಂದಾಗಿ ಸೋಂಕಿತನ ಶವವನ್ನ ಸಾಮಾನ್ಯ ಶವದಂತೆಯೇ ಸಿಂಗಾರ ಮಾಡಿ ಶವದ ಪಕ್ಕದಲ್ಲೇ ಜನರು ಗುಂಪಾಗಿ ನಿಂತಿದ್ದರು. ಬೆಂಗಳೂರಿನಲ್ಲಿ ಮೆಡಿಕಲ್ ಆಕ್ಸಿಜನ್ಗಾಗಿ ಕ್ಯೂ ನಿಲ್ತಿರೋದೇಗೆ? ಸೋಂಕಿತರ ಜೀವ ಉಳಿಸೋ ಜೀವವಾಯುವಿನ ಕೃತಕ ಅಭಾವ ಸೃಷ್ಟಿಸಿದ್ಯಾರು? ಕೇಂದ್ರದ ಮೊರೆ ಹೋಗಿದ್ದೇಕೆ ದೆಹಲಿ ಸಿಎಂ ಕೇಜ್ರಿವಾಲ್? ಇದೆಲ್ಲವನ್ನ ನೋಡೋಣ ಆಕ್ಸಿಜನ್ ಆಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಮಾರಿಯ ಅಬ್ಬರದ ಜೊತೆ ಜೀವವಾಯು ಕೊರತೆ ಎದುರಾಗಿದೆ. ರಾಜಧಾನಿಯ ಆಸ್ಪತ್ರೆಗಳು ಆಕ್ಸಿಜನ್ ಸಿಲಿಂಡರ್ಗಳ ಕೊರತೆ ಎದುರಿಸ್ತಾ ಇದ್ದು ಬಿಗ್ ಆಸ್ಪತ್ರೆ, ಸ್ವಸ್ತಿಕ್ ಆಸ್ಪತ್ರೆಯಲ್ಲಿ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಅಸಾಧ್ಯ ಅಂತ ಉತ್ಪಾದಕರು ಕೈಚೆಲ್ಲಿದ್ದಾರೆ. ಕೊರೋನಾ 2ನೇ ಅಲೆಯಲ್ಲಿ ಆಕ್ಸಿಜನ್ಗೆ ಹಾಹಾಕಾರ ಎದುರಾಗಿದ್ದು 250% ಅಧಿಕ ಡಿಮ್ಯಾಂಡ್ ಬಂದಿದೆ. ಕೊರೋನಾಗಿಂತ ಮೊದಲು 25ರಿಂದ 30% ರೋಗಿಗಳಿಗೆ ಮಾತ್ರ ಆಕ್ಸಿಜನ್ ಬೇಕಿತ್ತು. ಆದರೆ ಈಗ ಸದ್ಯ ಆಸ್ಪತ್ರೆಗೆ ಬರುವ ಬಹುತೇಕರಿಗೆ ಸೀರಿಯಸ್ ಲಕ್ಷಣಗಳು ಇದ್ದು ಬಹುತೇಕ ಸೋಂಕಿತರಿಗೆ ಆಕ್ಸಿಜನ್ ಅತ್ಯಗತ್ಯವಾಗಿದೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಸೋಂಕಿತರ ಜೀವನ ಅಯೋಮಯವಾಗ್ತಾ ಇದ್ದು ಸ್ವಲ್ಪ ಯಾಮಾರಿದ್ರೂ ಸೋಂಕಿತರು ಪರಲೋಕ ಸೇರೋದು ಪಕ್ಕಾ ಆಗಿದೆ. ಹಲವು ಆಸ್ಪತ್ರೆಗಳ ಐಸಿಯುನಲ್ಲಿ ಆಕ್ಸಿಜನ್ ಸಿಗದೆ ಹಾಹಾಕಾರ ಎದುರಾಗಿದ್ದು ಆಕ್ಸಿಜನ್ ಇಲ್ಲದೆ ಇರೋದ್ರಿಂದ ಆಸ್ಪತ್ರೆಗಳು ರೋಗಿಗಳನ್ನ ಹೊರಹಾಕ್ತಿವೆ. ಕೂಡಲೇ ಆಕ್ಸಿಜನ್ ಕೊಡದೇ ಇದ್ರೆ ಬೆಂಗಳೂರೇ ಸ್ಮಶಾನ ಆಗಲಿದ್ದು ಆಕ್ಸಿಜನ್ ಸಪ್ಲೈ ಮಾಡದೇ ಇದ್ರೆ ಹೆಣಗಳ ರಾಶಿಯೇ ಬೀಳಲಿದೆ. ಆಕ್ಸಿಜನ್ ಕೊರತೆಯಿಂದಾಗಿ ಕೊರೋನಾ ಸೋಂಕಿತರು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಆದರೆ ಕೃತಕ ಅಭಾವವನ್ನು ಸೃಷ್ಟಿಸಿ ಆಕ್ಸಿಜನ್ ಕೊರತೆಗೆ ಕಾರಣವಾಗಿರುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ 800 ಮೆಟ್ರಿಕ್ ಟನ್ ಆಕ್ಸಿಜನ್ ಉತ್ಪಾದನೆ ಆಗ್ತಾ ಇದ್ದು ಬಳಕೆ ಆಗ್ತಿರೋದು ಕೇವಲ 250 ಮೆಟ್ರಿಕ್ ಟನ್ ಮಾತ್ರ. ಹೀಗಾಗಿ ಕೃತಕ ಅಭಾವ ಸೃಷ್ಟಿಸುವ ಏಜೆನ್ಸಿಗಳ ವಿರುದ್ಧ ಕ್ರಮಕ್ಕೆ ಚಿಂತನೆ ನಡೆಸಲಾಗಿದೆ.
ಬೆಂಗಳೂರಿನಲ್ಲಿ ಮಿತಿಮೀರಿ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದ್ದು ಮೆಡಿಕಲ್ ಆಕ್ಸಿಜನ್ ಬಳಕೆಯೂ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಹೀಗಾಗಿ ಆಕ್ಸಿಜನ್ ಸಿಲಿಂಡರ್ಗಾಗಿ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ಪೀಣ್ಯದಲ್ಲಿರೋ ಯೂನಿವರ್ಸಲ್ ಗ್ಯಾಸ್ ಗೋದಾಮು ಬಳಿ ಆಕ್ಸಿಜನ್ ಸಿಲಿಂಡರ್ ಪಡೆಯೋಕೆ ಮಧ್ಯರಾತ್ರಿಯಿಂದಲೇ ಖಾಸಗಿ ಆಸ್ಪತ್ರೆಗಳ ವಾಹನಗಳು ಕ್ಯೂ ನಿಲ್ತಿವೆ. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಆಕ್ಸಿಜನ್ ಸಿಲಿಂಡರ್ಗಳ ಕೊರತೆ ಎದುರಾಗಿದೆ. ಹೀಗಾಗಿ ಕೇಂದ್ರದಿಂದ 162 ಆಕ್ಸಿಜನ್ ಘಟಕ ಸ್ಥಾಪನೆಗೆ ಅನುಮೋದನೆ ಸಿಕ್ಕಿದೆ. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ 162 ಆಕ್ಸಿಜನ್ ಘಟಕ ಸ್ಥಾಪನೆಯಾಗಲಿದ್ದು, ಕರ್ನಾಟಕಕ್ಕೆ 2 ಆಕ್ಸಿಜನ್ ಘಟಕ ಮಂಜೂರು ಮಾಡಲಾಗಿದೆ. ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ಇಲ್ಲ, ಖಾಸಗಿ ಆಸ್ಪತ್ರೆಯವರಿಗೆ ಆಕ್ಸಿಜನ್ ಕೊರತೆ ಆಗಿರಬಹುದು ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಖಾಸಗಿಯವರು ಹಣ ಪಾವತಿಸದೇ ಇದ್ದರಿಂದ ಆಕ್ಸಿಜನ್ ಸಿಕ್ಕಿಲ್ಲ. ಇದಕ್ಕೆ ಆಕ್ಸಿಜನ್ ಕೊರತೆ ಅನ್ನೋದು ಸರಿಯಲ್ಲ. ನಾನು ಫನಾ ಅಸೋಸಿಯೇಷನ್ ಜೊತೆ ಮಾತನಾಡಿದ್ದು, ಕಡಿಮೆ ಆಕ್ಸಿಜನ್ ಇರೋ ಕಡೆ ಜಂಬೋ ಆಕ್ಸಿಜನ್ ಕೊಟ್ಟಿದ್ದೇವೆ ಅಂತ ಸಚಿವರು ತಿಳಿಸಿದ್ದಾರೆ. ರೋಗಿಗಳಿಗೆ ಅಗತ್ಯವಾಗಿರೋ 800 ಮೆಟ್ರಿಕ್ ಟನ್ ಮೆಡಿಕಲ್ ಆಕ್ಸಿಜನ್ ಉತ್ಪಾದನೆ ಮಾಡೋ ಶಕ್ತಿ ನಮ್ಮಲ್ಲಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಕೇಂದ್ರದಿಂದ 300 ಮೆಟ್ರಿಕ್ ಟನ್ ಆಕ್ಸಿಜನ್ ಅಲಾಟ್ ಆಗಿದೆ. ಇನ್ನೂ ಹೆಚ್ಚು ಆಕ್ಸಿಜನ್ ಬೇಕು ಅಂತ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದೇವೆ. ನಮಗೆ ಈಗ ಸದ್ಯಕ್ಕೆ 200 ಮೆಟ್ರಿಕ್ ಟನ್ ಆಕ್ಸಿಜನ್ ಬೇಕಿದ್ದು, ನಮ್ಮ ಬಳಿ 300 ಮೆಟ್ರಿಕ್ ಟನ್ ಇದೆ ಅಂತ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ರು. ದೇಶಾದ್ಯಂತ ಆಮ್ಲಜನಕದ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೆಮ್ಮಾರಿ ಅಟ್ಟಹಾಸಕ್ಕೆ ದೇಶದೆಲ್ಲೆಡೆ ಆಮ್ಲಜನಕದ ಕೊರತೆ ಎದುರಾಗಿದ್ದು, ರಾಷ್ಟ್ರ ರಾಜಧಾನಿಯಲ್ಲಿ ಆಕ್ಸಿಜನ್ ಮತ್ತು ಬೆಡ್ಗಳಿಗೆ ಶಾರ್ಟೇಜ್ ಉಂಟಾಗಿದೆ. ದೆಹಲಿಯಲ್ಲಿ 100ಕ್ಕಿಂತಲೂ ಕಡಿಮೆ ಐಸಿಯು ಬೆಡ್ಗಳಷ್ಟೇ ಖಾಲಿ ಇದ್ದು, ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸಹಾಯ ಹಸ್ತಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಆಕ್ಸಿಜನ್ ಐಸಿಯು ಬೆಡ್ ವ್ಯವಸ್ಥೆಯನ್ನ ಕಲ್ಪಿಸೋಕೆ ಕೇಜ್ರಿವಾಲ್ ಕೋರಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಅಧಿಕಾರಿಗಳಿಗೆ ಗಿರಿಜನರು ತರಾಟೆಗೆ ತೆಗೆದುಕೊಂಡಿದ್ದೇಕೆ? ಗುಂಪು ಸೇರದಂತೆ ಪಿಎಸ್ಐ ಹೇಳಿದಕ್ಕೆ ಕಾಶಪ್ಪನವರ ಬೆಂಬಲಿಗರು ಮಾಡಿದ್ದೇನು? ಸರ್ಕಾರಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಕೊಟ್ಟ ಡೆಡ್ಲೈನ್ ಏನು? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿನ ಕೊರೋನಾ ವೈರಸ್ ನಿಯಂತ್ರಣ, ಲಸಿಕೆ ಉತ್ಪಾದನೆ ಬಗ್ಗೆ ಉನ್ನತಾಧಿಕಾರಿಗಳ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಕಳೆದ ವರ್ಷ ನಾವು ಕೊರೋನಾವನ್ನ ಸೋಲಿಸಿದ್ದೇವೆ, ಅದೇ ರೀತಿ ಪ್ರಸಕ್ತ ವರ್ಷವೂ ಅದೇ ತತ್ವಗಳೊಂದಿಗೆ ಕೊರೋನಾ ಸೋಲಿಸುತ್ತೇವೆ. 2021ರಲ್ಲಿ ಬಹಳ ವೇಗವಾಗಿ ಸಮನ್ವಯದಿಂದ ಕೊರೋನಾ ಸೋಲಿಸಲಿದ್ದೇವೆ ಅಂತ ಪ್ರಧಾನಿ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ವ್ಯಾಪ್ತಿಯಲ್ಲಿ ಕೊರೋನಾ ಲಸಿಕೆ ಹಾಕಿಸಿಕೊಳ್ಳಲು ಗಿರಿಜನ ಹಿಂದೇಟು ಹಾಕಿದ್ದಾರೆ. ಈ ವೇಳೆ ಮನವೊಲಿಕೆಗೆ ಮುಂದಾದ ಅಧಿಕಾರಿಗಳನ್ನ ಗಿರಿಜನರು ತರಾಟೆ ತೆಗೆದುಕೊಂಡಿದ್ದಾರೆ. ನೀವೇ ಬೇಕಿದ್ದರೆ 3 ಇಂಜೆಕ್ಷನ್ ಹಾಕಿಸಿಕೊಳ್ಳಿ, ಆದರೆ ನೀವು ಏನೇ ಹೇಳಿದ್ರೂ ನಾವು ಇಂಜೆಕ್ಷನ್ ಹಾಕಿಸಿಕೊಳ್ಳಲ್ಲ ಅಂತ ತಗಾದೆ ತೆಗೆದಿದ್ದಾರೆ. ಹೀಗಾಗಿ ಕಳೆದ 3 ದಿನದಿಂದ ತಹಶೀಲ್ದಾರ್, ಇಒ, ನೋಡಲ್ ಅಧಿಕಾರಿ ಗಿರಿಜನರನ್ನ ಮನವೊಲಿಸಲು ಪರದಾಡ್ತಿದ್ದಾರೆ. ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ ಬೆಂಬಲಿಗರು ಪಿಎಸ್ಐ ಜೊತೆ ವಾಗ್ವಾದ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಬಸವೇಶ್ವರ ವೃತ್ತದಲ್ಲಿ ಘಟನೆ ನಡೆದಿದೆ. ಶರಣು ಶರಣಾರ್ಥಿ ಕಾರ್ಯಕ್ರಮದ ಜಾಥಾದಲ್ಲಿ ಗುಂಪು ಸೇರಬೇಡಿ ಅಂತ ಪಿಎಸ್ಐ ಎಸ್ಬಿ ಪಾಟೀಲ್ ಹೇಳಿದ್ದಾರೆ. ಇಷ್ಟಕ್ಕೆ ವಾಗ್ವಾದ ನಡೆಸಿದ್ದು, ಲಾಠಿ ಬೀಸಿ ಕಾಶಪ್ಪನವರ ಬೆಂಬಲಿಗರನ್ನ ಪಿಎಸ್ಐ ಚದುರಿಸಿದ್ದಾರೆ. ಬಾಗಲಕೋಟೆ ಸೀತಾರಾಮ ಮಂಗಳ ಭವನದಲ್ಲಿ ನಿಗದಿತ ದಿನಾಂಕಕ್ಕಿಂತ ಮೊದಲೇ ಜೋಡಿಯೊಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದೆ. ಕೊರೋನಾ 2ನೇ ಅಲೆ ವೇಗವಾಗಿ ಹರಡುತ್ತಿದೆ. ಹೀಗಾಗಿ ಕುಟುಂಬಸ್ಥರು ಕೃಷ್ಣ ಅಮೃತ ಜೋಡಿಗೆ ಮದುವೆ ನೆರವೇರಿಸಿದ್ದಾರೆ. ಏಪ್ರಿಲ್ 30ಕ್ಕೆ ನಿಗದಿಯಾಗಿದ್ದ ವಿವಾಹದ ಮುಹೂರ್ತವನ್ನ ತರಾತುರಿಯಾಗಿ ನೆರವೇರಿಸಿದ್ದಾರೆ. ಈ ವೇಳೆ ಕೋವಿಡ್ ನಿಯಮ ಪಾಲಿಸಲಾಗಿದ್ದು, ಮದುವೆಗೆ ಬಂದಿದ್ದವರೆಲ್ಲ ಮಾಸ್ಕ್ ಧರಿಸಿ ಅಂತರ ಪಾಲಿಸಿ ನೂತನ ದಂಪತಿಗೆ ಶುಭ ಹಾರೈಸಿದ್ದಾರೆ. ಕೊರೋನಾ ಸೋಂಕಿನಿಂದ ಅಂತಾರಾಷ್ಟ್ರೀಯ ಹಾಕಿ ಅಂಪೈರ್ ಅನುಪಮಾ ಮುಂಡಂಡ ನಿಧನರಾಗಿದ್ದಾರೆ. ಕರ್ನಾಟಕ ರಾಜ್ಯ ಹಾಕಿ ಅಸೋಸಿಯೇಷನ್ನ ಕಾರ್ಯಕಾರಿ ಮಂಡಳಿ ಸದಸ್ಯೆಯಾಗಿದ್ದ ಅನುಪಮಾ ಮುಂಡಂಡ ಕೊರೋನಾದಿಂದ ಕೊನೆಯುಸಿರೆಳೆದಿದ್ದಾರೆ. ರಾಜ್ಯದ ಜಿಲ್ಲಾ ಕೇಂದ್ರಗಳ ಗಾಂಧಿ ಪ್ರತಿಮೆ ಬಳಿ ಉಪವಾಸ ಸತ್ಯಾಗ್ರಹ ನಡೆಸಲಿದ್ದೇವೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಮುಷ್ಕರ ನಿರತ 2443 ನೌಕರರನ್ನ ಕೆಲಸದಿಂದ ತೆಗೆದಿರುವುದು ಒಳ್ಳೆ ನಿರ್ಧಾರ ಅಲ್ಲ. ಇಲ್ಲಿಯವರೆಗೂ ಸರ್ಕಾರ ನಮ್ಮ ಜೊತೆ ಮಾತನಾಡಲು ಮುಂದೆ ಬಂದಿಲ್ಲ. ಸರ್ಕಾರ 10% ಸರ್ಕಾರಿ ವಾಹನ ಓಡಿಸಬಹುದೇ ಹೊರತು ಉಳಿದ 90% ವಾಹನ ಓಡಿಸಲು ಆಗಲ್ಲ. ಹೀಗಾಗಿ ಸಾರಿಗೆ ನೌಕರರ ಜೊತೆ ಮಾತನಾಡುವ ಪ್ರಯತ್ನ ಮಾಡಿ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ.
ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹಿಡಿಯಾಲದಲ್ಲಿ ಅಣ್ಣನ ಮನೆಗೆ ತಮ್ಮನ್ನೇ ಕನ್ನ ಹಾಕಿದ್ದಾನೆ. ಯುಗಾದಿ ಹಬ್ಬಕ್ಕೆ ಅಣ್ಣ ವೆಂಕಟರಾಜು ಮನೆಗೆ ಪತ್ನಿ ಸುನಂದಾ ಜೊತೆ ತಮ್ಮ ಸ್ವಾಮಿ ಬಂದಿದ್ದ. ಈ ವೇಳೆ 3,30,30,000ಕ್ಕೆ ಕನ್ನ ಹಾಕಿ ಸಿಕ್ಕಿಬಿದ್ದಿದ್ದಾರೆ. ಇಬ್ಬರು ಏಪ್ರಿಲ್ 14ರಂದು ಬೆಂಗಳೂರಿನ ಮಾಗಡಿಯಿಂದ ಅಣ್ಣನ ಮನೆಗೆ ಬಂದಿದ್ದು 1 ವಾರ ಮನೆಯಲ್ಲಿರುವುದಾಗಿ ಹೇಳಿ ಕೃತ್ಯ ಎಸಗಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಕಳೆದ ವಾರ ರಾಜಸ್ಥಾನದ ಜೈಪುರದಲ್ಲಿ ಕೊರೋನಾ ಲಸಿಕೆಗಳೇ ಸರ್ಕಾರಿ ಆಸ್ಪತ್ರೆಯಿಂದ ಕಳುವಾಗಿದ್ದವು. ಈಗ ರೆಮಿಡಿಸಿವಿರ್ ಇಂಜೆಕ್ಷನ್ ಸರದಿ. ಮಧ್ಯಪ್ರದೇಶದ ಭೋಪಾಲ್ನ ಸರ್ಕಾರಿ ಆಸ್ಪತ್ರೆಯ ಸ್ಟಾಕ್ ರೂಂನಿಂದ 860 ರೆಮಿಡಿಸಿವಿರ್ ಇಂಜೆಕ್ಷನ್ ಕಳುವಾಗಿದೆ. ಇಂಜೆಕ್ಷನ್ ಕಳುವಾಗಿರುವ ಬಗ್ಗೆ ಆಸ್ಪತ್ರೆ ವೈದ್ಯಾಧಿಕಾರಿಗಳು ದೂರು ನೀಡಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ.